ಪ್ರಾರಂಭ ಮಾಡಿದ್ವಿ. ಇವತ್ತು ಮಾನ್ಯ ಸಂಸದರಿಂದ ನಮ್ಮ ನಿರ್ಮಲ ತುಂಗಭದ್ರಾ ಅಭಿಯಾನದ LCD ವಾಹನವನ್ನು ಇವತ್ತು ಉದ್ಘಾಟನೆ ಮಾಡ್ತಾಯಿದ್ದೀವಿ. ಅವರ ಅಮೃತಾಸ್ತ್ರದಿಂದ ಅವರಿಗೆ ನಮ್ಮ ಅಭಿಯಾನಕ್ಕೆ ಆಹ್ವಾನವನ್ನು ಕೊಡ್ತಾಯಿದ್ದೀವಿ. 27ನೇ ತಾರೀಕಿಂದ ನಡೆಯುವಂಥ ಈ ಜಲಜಾಗೃತಿ ನಮಗೆ ಕುಡಿಲಿಕ್ಕೆ ಮುಂದಿನ ಜನಾಂಗಕ್ಕೆ ನಾವು ಎಷ್ಟೋ ಸಾವಿರಾರು ಕೋಟಿ ಬಿಟ್ಟು ಹೋಗೋದಲ್ಲ, ಬಿಲ್ಡಿಂಗ್ಗಳನ್ನು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಕಾಂಪ್ಲೆಕ್ಸ್ ಬಿಟ್ಟು ಹೋಗೋದಲ್ಲ, ಶುದ್ಧ ನೀರು, ಶುದ್ಧ ಗಾಳಿ ಮತ್ತು ಒಳ್ಳೆ ಮಣ್ಣನ್ನು ಬಿಟ್ಟು ಹೋಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಜಲಜಾಗೃತಿ ನೀಡ್ತಾ ಇದೆ. ಗಣ್ಯರು ಗಂಗಾವತಿ ಬರ್ತಾ ಇದ್ದಾರೆ. ಅವರಿಗೆಲ್ಲ ಅವ್ರ ಜೊತೆ ನಾವು ಬೆರೆಯುವಂಥ ಅವಕಾಶ 27ರಿಂದ ಇದೆ. ತಾವೆಲ್ಲರೂ ಆ ಜಲಜಾಗೃತಿಯಲ್ಲಿ ಭಾಗವಹಿಸಬೇಕಂತ ನಾನು ಕೇಳ್ತೀನಿ. ಇದು 3ನೇ ಹಂತದಲ್ಲಿ ಇವತ್ತು ಪಾದಯಾತ್ರೆ ಮೂಲಕ ಜನಜಾಗೃತಿಗೊಳಿಸುವಂಥ ಕೆಲಸವನ್ನು ನಿರ್ಮಲ ತುಂಗಭದ್ರಾ ಅಭಿಯಾನದ ಸಮಿತಿಯವರು ಇದೇ 27ರಿಂದ ಕಿಷ್ಕಿಂಧೆಯಿಂದ ಮಂತ್ರಾಲಯದವರೆಗೆ ಪಾದಯಾತ್ರೆ ಮೂಲಕ ಜನಜಾಗೃತಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ತುಂಗಭದ್ರಾ ಅಂದ್ರೆ ಇವತ್ತು ಭಾಳಷ್ಟು ನಮ್ಮ ದೇಶದಲ್ಲೇ ಇರತಕ್ಕಂಥ ನದಿಗಳಲ್ಲಿ ಭಾಳಷ್ಟು ಸಿಹಿ ನೀರನ್ನು ಹೊಂದಿರತಕ್ಕಂಥ, ಒಳ್ಳೆ ನೀರನ್ನು ಹೊಂದಿರತಕ್ಕಂಥ ನದಿ ಅಂದರೆ ತುಂಗಭದ್ರಾ ನದಿ ಅಂತ ಇವತ್ತು ನಾವು ದೇಶಾದ್ಯಂತ ಕೇಳ್ತೀವಿ. ಇವತ್ತು ತುಂಗಭದ್ರಾ ನದಿಗೆ ಇವತ್ತೆಲ್ಲ ಡ್ರೈನೇಜ್ ವಾಟರು ಎಲ್ಲ ಸೇರೋದ್ರಿಂದ ನೀರು ಕೂಡ ಕಲುಷಿತ ಆಗಿ ಇವತ್ತು ಭಾಳಷ್ಟು ತೊಂದರೆ ಆಗ್ತಾಯಿದೆ. ಆ ನಿರ್ಮಲ ತುಂಗಭದ್ರಾ ಅಭಿಯಾನವನ್ನು ಈ 27ಕ್ಕೆ ಪ್ರಾರಂಭ ಮಾಡಿ ಈ 27ನೇ ತಾರೀಕು ಸುಭಾಷ್ ಚಂದ್ರ ಬೋಸ್ ಅವರ ಮೊಮ್ಮಗಳು ಶ್ರೀಮತಿ ನೇತ್ರಾ ಚೌಧರಿ ಅವರು ಅದು ಚಾಲನೆ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದರಲ್ಲಿ ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಎಲ್ಲರೂ ಕೂಡ ಭಾಗವಹಿಸ್ತಿದ್ದಾರೆ. ಪಕ್ಷಾತೀತವಾಗಿ ಎಲ್ಲರೂ ಕೂಡ ಭಾಗವಹಿಸಿ ಜನಜಾಗೃತಿ ಮೂಡಿಸ್ತಕ್ಕಂಥವನ್ನು ಇವತ್ತು ನಿರ್ಮಲ ಅಭಿಯಾನವನ್ನು ನಿರ್ಮಲ ತುಂಗಭದ್ರಾ ಅಭಿಯಾನದಲ್ಲಿ ಜನಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಸಾರ್ವಜನಿಕರು, ಎಲ್ಲ ಮುಖಂಡರು ಕೂಡ ವಿನಂತಿಯನ್ನು ಮಾಡ್ತೇವೆ. ಎಲ್ಲ ಸ್ತ್ರೀಗಳು ಭಾಗವಹಿಸ್ತಿದ್ದಾರೆ, ಎಲ್ಲ ರಾಜಕಾರಣಿಗಳು ಭಾಗವಹಿಸ್ತಿದ್ದಾರೆ, ಎಲ್ಲ ಧರ್ಮಗುರುಗಳು ಸಹ ಭಾಗವಹಿಸ್ತಿದ್ದಾರೆ. ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು, ಜನರ ಜಾಗೃತಿಗೊಳಿಸಬೇಕು. ಮುಂದಿನ ಪೀಳಿಗೆ ಕೂಡ ತುಂಗಭದ್ರಾ ನಿರ್ಮಲವಾಗಿರಬೇಕು, ಆ ಕೆಲಸದಲ್ಲಿ ಭಾಗವಹಿಸಬೇಕೆಂದು ಎಲ್ಲರೂ ಕೂಡ ವಿನಂತಿಯನ್ನು ಮಾಡ್ತೀವಿ.